ಜನರನ್ನು ಉದ್ದೇಶಪೂರ್ವಕವಾಗಿ ಗೋಳಾಡಿಸಿಕೊಳ್ಳದೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಕೆಲಸ ಮಾಡಿಕೊಡುವ ಗುರುತರ ಜವಾಬ್ದಾರಿ ಚುನಾಯಿತ ಪ್ರತಿನಿಧಿಗಳಿಗೆ ಇರಬೇಕಿದೆ ಎಂದು ಶಾಸಕ ಎ ಮಂಜು ಅವರು ತಿಳಿಸಿದರು. ತಾಲೂಕಿನ ಬನ್ನೂರು ಗ್ರಾಮದಲ್ಲಿ ನೂತನವಾಗಿ 25 ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಎಂಎಲ್ಎ ತನಕ ಮತ ನೀಡಿರುವವರು ಜನರೇ ಆಗಿರುತ್ತಾರೆ. ಜನರಿಂದ ಮತ ಪಡೆದಿರುವ ನಾವುಗಳು ನಮ್ಮ ಜವಾಬ್ದಾರಿಯನ್ನು ಅರಿತು ಸೇವೆ ಮಾಡಬೇಕಿದೆ. ಯಾರೂ ಕೂಡ ತಮ್ಮ ಮನೆಯಿಂದ ಸವಲತ್ತುಗಳನ್ನು ಕೊಡಲ್ಲ. ಸರ್ಕಾರದಿಂದ ದೊರೆಯುವ ಸೌಕರ್ಯಗಳನ್ನು ಸಮರ್ಪಕವಾಗಿ ತಲುಪಿಸುವ ಕಾಯಕವನ್ನು ಕೈಗೊಂಡರೆ ಜನರ ವಿಶ್ವಾಸವನ್ನು ಉಳಿಸಿಕೊಂಡಂತಾಗುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೋಭಾ, ಉಪಾಧ್ಯಕ್ಷ ಮಹೇಶ್, ಸದಸ್ಯರಾದ ರತ್ನಮ್ಮ, ಭಾಗ್ಯಮ್ಮ, ಮಾದೇವಿ, ಲಕ್ಷ್ಮಮ್ಮ, ಲೋಕೇಶ್, ಲಕ್ಷ್ಮಮ್ಮ, ಸುಂದ್ರೇಶ್, ಕಾಂತರಾಜು, ವೇಣುಗೋಪಾಲ್, ಪಿಡಿಒ ಚಂದ್ರಿಕಾ, ಮುಖಂಡರು ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯತಿಯ ಗೌರವಾನ್ವಿತ ಅಧ್ಯಕ್ಷರು ಸದಸ್ಯರು ಸೇರಿ ಗುಣಮಟ್ಟವಾದಂತಹ ಕಟ್ಟಡವನ್ನು ಕಟ್ಕೊಂಡಿದ್ದಾರೆ. ಬಹುಶಃ ಈ ರೀತಿಯಾದಂತಹ ಕಟ್ಟಡಗಳು ಕಟ್ಕೊಂಡ್ರೆ ಬರ್ತಕ್ಕಂಥ ಸಾರ್ವಜನಿಕರು ಅವರವರ ಕೆಲಸಕ್ಕೆ ಬಂದಾಗ ಕೆಲಸಗಳಿಗೆ ಮಾಡ್ಕೊಳ್ಳೋದಕ್ಕೆ ಕಚೇರಿಗಳು ಚೆನ್ನಾಗಿರ್ಬೇಕು ಅಂತಕ್ಕಂಥದ್ದು ಸರ್ಕಾರದ ಅಭಿಪ್ರಾಯವಾಗಿ ಇವತ್ತು ನೀವು ಇದನ್ನ ಕಟ್ಕೊಂಡಿದ್ರಿ. ಅಂದ್ರೆ ಬಾರಿ ಲೇಟ್ ಆಗಿ ಕಟ್ಕೊಂಡಿದ್ರಿ. ಎಲ್ಲ ಕಡೆ ಜಲ್ದಿ ಆಗಿದ್ದಾವೆ, ನಿಮ್ಮಲ್ಲಿ ಲೇಟ್ ಆಗಿದೆ. ಅದು ಬಿಲ್ಡಿಂಗ್ ಕೂಡ ನಿಜವಾಗ್ಲೂ ಕೂಡ ಚೆನ್ನಾಗಿ ಬಂದಿದ್ರೆ ನಿಮ್ಗೆಲ್ರಿಗೂ ವೈಯಕ್ತಿಕವಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಧನ್ಯವಾದಗಳ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಈ ಕ್ಷೇತ್ರದ ಸೇವಕರಾಗಿ ನಾನಿದ್ದೀನಿ. ನೀವು ಈ ಗ್ರಾಮ ಪಂಚಾಯತಿಯ ಸೇವಕರಾಗಿ ನೀವಿದ್ದೀರಿ. ನಿಮ್ಗೆ ಯಾರು ಓಟ್ ಹಾಕಿದ್ರು ಅವರು ನನಗೆ ಓಟ್ ಹಾಕಿರೋದು, ನನಗೆ ಯಾರು ಓಟ್ ಹಾಕಿರೋದು ಅವರು ನಿಮಗೆ ಓಟ್ ಹಾಕಿರೋದು. ಆಮೇಲೆ ನೀವು ಇರಲ್ಲ ಅಂತ ಗೊತ್ತು, ನಾನು ಇರಲ್ಲ ಅಂತ ಗೊತ್ತು. ಇದ್ದಂತ ಅವಧಿನಲ್ಲಿ ಜನಕ್ಕೆ ಗೋಳಿಗೆ ಕೆಲಸ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಆಗ್ಬೇಕು. ಆಗ ಮಾತ್ರ ನಮಗೆ